ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಸ್ ಚಾನಲ್. ನಾವಿವತ್ತು ಒನ್ ಡೇ ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಸಮ್ಮರ್ ಡೇಸ್ ಆಗಿರೋದ್ರಿಂದ, ಹಾಗೆ ಸಂಡೇ ಕೂಡ ಆಗಿತ್ತು, ರಘು ಕೂಡ ರಜೆ ಇತ್ತಲ್ಲ, ಹಾಗಾಗಿ ಇಲ್ಲಿ ತುಮಕೂರು ಡಿಸ್ಟಿಕ್ನಲ್ಲಿ ಒಂದು ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ ಅಂತ ಇದೆ. ಅದು ತುಂಬೇನಹಳ್ಳಿ, ಆ ಊರ ಹೆಸರು ತುಂಬೇನಹಳ್ಳಿ ಅಂತ. ಅಲ್ಲಿ ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ ಇರೋದು ತುಂಬ ಚೆನ್ನಾಗಿದೆ. ಇದು ನಾವು 4ನೇ ಸರಿ ಹೋಗ್ತಾ ಇರೋದು. ಇಲ್ಲಿ ಇವಾಗಂತೂ ವರ್ಷ ವರ್ಷ ಹೋದಂಗೆ ಅಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದಾಗಿದೆ ಅಂದರೆ, ಈ ಸರಿ ಅಂತೂ ಗೇಟ್ಗಳೆಲ್ಲ ಸ್ವಲ್ಪ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಮುಂಚೆ ಸ್ವಲ್ಪ ಚಿಕ್ಕದಿತ್ತು, ಜನಗಳು ಬಂದರೆ ನಿಲ್ಲೋದಕ್ಕೂ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು ಜಾಸ್ತಿ ಆದರೆ. ಹಾಗೆ ಇಲ್ಲಿ ಮುಂದೆ ದೇವಸ್ಥಾನ ಮುಂದೆ ಒಂದು ಕಂಬ ಬರುತ್ತೆ ನೋಡಿ, ಅದನ್ನು ಎಲ್ಲ ದೇವಸ್ಥಾನಗಳಲ್ಲೂ ನೋಡ್ತೀವಿ. ಬಟ್ ಈ ದೇವಸ್ಥಾನದ ಹತ್ರ ಇರಲಿಲ್ಲ, ಈ ಸರಿ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಹಾಗೆ ಅದರದ್ದು ಎಡಭಾಗಕ್ಕೆ ಹೋದರೆ ನಾವು ಅಲ್ಲಿ ಕಾಯಿ ಹೊಡೆದು ಫಸ್ಟು ದೇವಸ್ಥಾನಕ್ಕೆ ಕಾಯಿ ಹೊಡೆಸ್ಕೊಂಡು ಆ ನಂತರ ನಾವು ಹೋಗಬೇಕು. ಹಂಗಾಗಿ ಅಲ್ಲಿ ನಾವೆಲ್ಲ ಕಾಯೆಲ್ಲ ಹೊಡೆಸ್ಕೊಂಡು ಎಡಭಾಗದಿಂದ ಬಲಭಾಗಕ್ಕೆ ಬರಬೇಕು. ಅಲ್ಲಿಗೆ ಒಂದು ಪ್ರದಕ್ಷಿಣೆ ಕೂಡ ಹಾಕ್ದಂಗೆ ಆಗುತ್ತೆ ದೇವಸ್ಥಾನಕ್ಕೆ ನಾವು. ಹಂಗಾಗಿ ಆ ಕಡೆಯಿಂದನೇ ಬಂದ್ವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ನೀಟಾಗಿ ಇವಾಗ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಅಂದರೆ ದೊಡ್ಡದಾಗೆಲ್ಲ ಇದು ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ, ತುಂಬ ಚೆನ್ನಾಗಿದೆ. ಇಲ್ಲಿ ಏನೇ ಅಂದ್ಕೊಂಡು ಬಂದ್ರೂ ಆಗಲ್ಲ ಅಂತ ಇಲ್ಲ, ಅದು ಆಗುತ್ತೆ. ನಮಗೂ ಅದು ಅನುಭವ ಕೂಡ ಆಗಿದೆ. ಸೊ ಹಾಗಾಗಿ ನಾವು ವರ್ಷಕ್ಕೊಂದ್ಸರಿ ನಮ್ಗೆ ಯಾವಾಗ ಅನಿಸುತ್ತೋ ಸಾಧ್ಯನೋ ಆವಾಗ ನಾವು ಕೂಡ ಬಂದು ಹೋಗ್ತೀವಿ. ಇಲ್ಲಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಅದು ನಾವು ಬೇಗ ಬಂದಿದ್ದಕ್ಕೆ ಇದು ನೋಡಿ, ಯಾರೂ ಇಲ್ಲವೇ ಇಲ್ಲ, ಖಾಲಿ ಇದೆ ಜಾಗ ಅಂತೂ. ನಾವು ಬೇಗನೆ ಹೋದ್ವಿ, ಇಲ್ಲಾಂದರೆ ರಶ್ ಆಗಿಬಿಟ್ರಂತೂ ಮೂವ್ ಆಗೋದಕ್ಕೆ 1 ಅವರ್ ಆದರೂ ಆಗಲ್ಲ. ಸೊ ಇದೇನೇ ಗರ್ಭಗುಡಿ ನೋಡಿ. ಅಲ್ಲಿ ಮುಂದೆ ಎಲ್ಲ ನಮಗೆ ಫೋಟೋಸು ವೀಡಿಯೋಸು ಮಾಡೋಕ್ಕೆ ಕೊಡೋದಿಲ್ಲ, ಯಾಕಂದರೆ ಜನ ರಶ್ ಇರೋದ್ರಿಂದ ಬೇಗ ಮೂವ್ ಆಗಿ ಅಂತ ಹೇಳಿ ಇದು ಮಾಡ್ತಿರ್ತಾರೆ. ನಾವು ಇಲ್ಲಿ ಗರ್ಭಗುಡಿ ಬಾಗಿಲು ದಾಟಿದಾಗೆ ಒಂದು ಇಲ್ಲಿ ಲಕ್ಷ್ಮಿದು ಒಂದು ಬಲಭಾಗಕ್ಕೆ ಒಂದು ಲಕ್ಷ್ಮಿ ವಿಗ್ರಹ ಇಟ್ಕೊಂಡಿರ್ತಾರೆ. ನಾವೇನೇ ಪೂಜೆ ಸಾಮಾನುಗಳು ತೊಗೊಂಡು ಹೋಗ್ತೀವಿ, ಈಗ ಮಡ್ಲಕ್ಕಿ ಏನಾದರೂ ತೊಗೊಂಡು ಹೋಗಿರ್ತೀವಲ್ಲ, ಅದನ್ನೆಲ್ಲ ಫಸ್ಟು ಅವರೇ ತೊಗೊಂಡು ಅಲ್ಲಿ ದೇವಿಗೆ ಅರ್ಪಿಸಿ ಆ ನಂತರ ನಮಗೆ ಕೊಡ್ತಾರೆ. ಇಲ್ಲಿ ಲಕ್ಷ್ಮಿನೇ ಗರ್ಭಗುಡಿಯಲ್ಲಿ ಉದ್ಭವ ಆಗಿರೋದು ಅಂತ ಒಂದು ಮಣ್ಣಿಂದು ಪ್ರತಿಮೆ ಇದೆ. ಅದನ್ನು ಅವರು ತೆಗೆದಿಲ್ಲ, ಅದು ಹಾಗೇ ಇದೆ. ಅದಕ್ಕೂ ಕೂಡ ಅಲಂಕಾರ ಮಾಡ್ತಾರೆ, ಮತ್ತು ಮುಂದೆ ಪ್ರತಿಮೆ ಕೂಡ ಇಟ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ನಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬರೋಷ್ಟೊತ್ತಿಗೆ 9:30 ಆಗಿತ್ತು. ಸೊ ಅಷ್ಟೊತ್ತಿಗೆ ಇಲ್ಲಿ ಇದು ಪ್ರಸಾದ ಕೂಡ ಸಿಗುತ್ತೆ ಮಾರ್ನಿಂಗ್ ಟೈಮು, ತಿಂಡಿ ಅಂತ, ಮತ್ತು ಊಟ ಕೂಡ ಕೊಡ್ತಾರೆ, ಇಲ್ಲೇ ವ್ಯವಸ್ಥೆ ಇದೆ. ಸೊ ಹಾಗಾಗಿ ನಾವಿಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆಚೆ ಬರೋಷ್ಟೊತ್ತಿಗೆ 10 o'clock ಆಯಿತು. ತುಂಬಾ ಬಿಸಿಲು ಕೂಡ ಸ್ಟಾರ್ಟ್ ಆಯಿತು. ಒಳಗಡೆ ಅಂತೂ ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಯಾಕೆಂದರೆ ಅಷ್ಟೊತ್ತಿಗೆ ಜನ ಕೂಡ ರಶ್ ಆದರು. ಪ್ರಸಾದ ಇಸ್ಕೊಂಡು ನಾವು ಮೂವ್ ಆದರೆ ಸಾಕು ಅನ್ನೋಷ್ಟು ಇದಾಗ್ಬಿಟ್ಟಿತ್ತು. ತುಂಬ ಸೆಕೆ ಬೇರೆ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ನಾವು ಅಲ್ಲಿ ಬೇಗ ಟಿಫನ್ ಎಲ್ಲ ಮಾಡಿಕೊಂಡು ಮಕ್ಳಿಗೂ ತಿನ್ನಿಸಿ ನಾವೀಗೆ ಹೋಗೋಣ, ಇನ್ನು ಮತ್ತೆ ಘಾಟಿ ಸುಬ್ರಹ್ಮಣ್ಯಕ್ಕೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ವಿ. ಹಾಗಾಗಿ ನಾವು ಮಾರ್ನಿಂಗ್ ಒಂದು 6ಗೆಲ್ಲ ಮನೆ ಬಿಟ್ಬಿಟ್ವಿ. ಇಲ್ಲಿ ಬೇಗ ಮುಗಿಸ್ಕೊಂಡ್ರೆ ಅಲ್ಲಿ ಬೇಗ ಹೋಗಿ ಮತ್ತೆ ಹೋಗ್ಬೋದು ಅಂತ ಹೇಳಿ. ಹಾಗಾಗಿ ನಾವು ಇಲ್ಲಿ 10 ಹಂಗೂ ಮಕ್ಕಳಿಗೆಲ್ಲ ಮುಗಿಸಿ ನಾವು ಇಲ್ಲಿ ದೇವಸ್ಥಾನ ಬಿಡೋಷ್ಟೊತ್ತಿಗೆ 11:30 ಆಗಿಬಿಡ್ತು. ಇವಾಗ ರಘು ಕೂಡ ತಮ್ಮ ಚಿಕ್ಕ ಮಗುನ ಮೇಲೆ ಎತ್ಕೊಂಡು ಹೆಗ್ಲ ಮೇಲೆ ಹಾಕ್ಕೊಂಡು ಬರ್ತಾ ಇದ್ದಾರೆ, ಬಿಸಿಲು ಅಂತ ಹೇಳ್ತಾ ಇದ್ದ ಅಂತ ಹೇಳಿ. ಏನೋ ಒಂಥರ ಬಿಸಿಲು ಅಂತ ಅಲ್ಲ, ಅಪ್ಪನ ಹೆಗ್ಲ ಮೇಲೆ ಕೂತ್ಕೊಂಡ್ರೆ ಮಕ್ಳಿಗೆ ಆಗೋ ಖುಷಿನೇ ಬೇರೆ. ಆಮೇಲೆ ಅಪ್ಪನ ಹೆಗ್ಲ ಮೇಲೆ ಕೂತ್ಕೊಂಡು ನೋಡೋ ಪ್ರಪಂಚ ಕೂಡ ಮಕ್ಳಿಗೇನೋ ಒಂಥರ ಚೆನ್ನಾಗಿರುತ್ತೆ. ಸೊ ಅದು ಒಂಥರ ಚೆನ್ನಾಗಿ ಅನುಭವ ಅಂತ ತುಂಬಾ ಚೆನ್ನಾಗಿರುತ್ತೆ. ಅದು ನಾವು ಎಷ್ಟೇ ಲಕ್ಸುರಿ ಕಾರಲ್ಲ, ನೀವೇನೇ ಕೊಟ್ಟು ಅದನ್ನು ಇದು ಮಾಡಿದ್ರೂ ಅದರ ಅನುಭವ ಅಂತೂ ನಮಗೆ ಸಿಗೋಕ್ಕೆ ಚಾನ್ಸೇ ಇಲ್ಲ. ಅಷ್ಟು ಚೆನ್ನಾಗಿರುತ್ತೆ, ಮೆಮೊರಿಫುಲ್ ಅದು. ಹಂಗಾಗಿ ಇದು ರಘು ಕೂಡ ಇಷ್ಟ, ಮಕ್ಳುಗಳನ್ನ ಹೆಗ್ಲ ಮೇಲೆ ಹಾಕ್ಕೊಂಡು ಆ ಥರ ಬರೋದು ಅಂತಂದರೆ ಅವರು ಆವಾಗವಾಗ ಆ ಥರ ಮಾಡ್ತಾನೆ ಇರ್ತಾರೆ. ಸೊ ಇಲ್ಲಿ ಒಂದು ಹಾಗೆ ಬರ್ತಾ ಇರುವಾಗ ಒಂದು ಮಾರಮ್ಮನ ದೇವಸ್ಥಾನ ಅಂತ ಇತ್ತು, ಅಲ್ಲೇ ಇದೆ ಲಕ್ಷ್ಮೀ ಟೆಂಪಲಲ್ಲೇ. ಅಲ್ಲಿ ಎಲ್ಲರೂ ₹1 ಕಾಯಿನ್ ಇಟ್ಟು ಆ ಕಲ್ಲ ಮೇಲೆ ಏನಾದರೂ ಕೆಲಸ ಆಗುತ್ತೆ ಅಂದರೆ ಅದು ಕೈ ತಾನೇ ಮೂವ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ನನಗೂ ಕ್ಯೂರಿಯಾಸಿಟಿ ಆಯಿತು, ನೋಡೋಣ ನಾವು ಒಂದು ಸರಿ ಟ್ರೈ ಮಾಡೋಣ ಅಂತ ಹೇಳಿ ನಾನು ಮಾಡಿದೆ. ಬಟ್ ಗೊತ್ತಿಲ್ಲ, ಅಚಾನಕ್ಕಾಗಿ ನನ್ನ ಕೈ ಕೂಡ ಹಾಗೆ ಮೂವ್ ಆಯಿತು. ನನಗದು ನಂಬೋಕ್ಕೂ ಕೂಡ ಆಗಲಿಲ್ಲ. ಏನೋ ದೇವ್ರ ಕೃಪೆ ಅಂತ ಹೇಳಿ ಓಕೆ ಅಂತ ನಮಸ್ಕಾರ ಮಾಡ್ಕೊಂಡ್ವಿ. ಹಾಗೆ ನನ್ನ ದೊಡ್ಡ ಮಗ ಅಂತಿದ್ದಮ್ಮ, ನಾನು ಒಂದು ಸರಿ ಮಾಡಲಾ ಅದನ್ನ ಅಂತ. ಬೇಡಪ್ಪ, ಚಿಕ್ಕ ಮಕ್ಕಳೆಲ್ಲ ಮಾಡೋ ಹಾಗಿಲ್ಲ, ಸುಮ್ಮನೆ ನಮಸ್ಕಾರ ಮಾಡ್ಕೋ ಸಾಕು ಅಂತ ಹೇಳಿ ನಾವು ಹಾಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈ ಕಡೆ ಬಂದ್ವಿ. ಅಲ್ಲಿ ಕಮಲಮ್ಮ ಅಜ್ಜಿದು ಒಂದು ಟೆಂಪಲ್ ಇದೆ. ಅಂದರೆ ಬೇರೆ ಕಡೆ ಅಲ್ಲ, ಗೊರವನಹಳ್ಳಿಯ ಲಕ್ಷ್ಮೀ ಟೆಂಪಲ್ ಹತ್ರನೇ ಇದೆ. ಇವ್ರನ್ನ 2ನೇ ಲಕ್ಷ್ಮಿ ಪ್ರತಿರೂಪ ಅಂತ ಕೂಡ ಕರೀತಾರೆ. ಇವ್ರು ಏನೇ ಹೇಳಿದ್ರು ಆ ಟೈಮಲ್ಲಿ ಆಗ್ತಾಯಿತ್ತು, ಇವರೇನೋ ಅಂದ್ರೂ ಅದು ನಡೀತಾ ಇತ್ತು ಕೆಲಸಗಳು ಅಂತ ಕೂಡ ಅದು ಒಂದು ಸ್ಟೋರಿ ಇದೆ. ಹಾಗೆ ಇಲ್ಲಿ ಪಂಚಲೋಹದ್ದು ಒಂದು ಶ್ರೀಚಕ್ರ ಕೂಡ ಸಿಗುತ್ತೆ ಇಲ್ಲೇ. ಅದನ್ನು ತಂದು ನಾವು ಮನೆಯಲ್ಲಿಟ್ಟು ಮಂಗಳವಾರ ಶುಕ್ರವಾರ ಅದಕ್ಕೆ ಅರ್ಚನೆ ಮಾಡಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಮನೆಗೆ ಅನ್ನೋ ಪ್ರತೀತಿ ಕೂಡ ಇದೆ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಲಾಸ್ಟ್ ಟೈಮ್ ತೊಗೊಳ್ಳೋಣ ಅಂದ್ಕೊಂಡ್ವಿ, ಯಾಕೋ ಗೊತ್ತಿಲ್ಲ ಸುಮ್ಮನಾದ್ವಿ. ಮತ್ತು ಈ ಸರಿ
ರಘು ಇಲ್ಲ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡ್ರು. ಬಟ್ ಅದನ್ನು ನಮಗೆ ಹಾಗೆ ಕೊಡಲ್ಲ ಅವರು, ನಾವು ತೊಗೊಂಡು ಹಿಂಗೆ ಶಾಪಿಂಗ್ ಮಾಡ್ಕೊಂಡು ಬಂದೋ ಥರ ನಮಗೆ ಕೊಡಲ್ಲ. ಅದನ್ನು ಇಟ್ಟು ದೇವಿ ಹತ್ರನೇ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ಆ ನಂತರ ನಮಗೆ ಕೊಡ್ತಾರೆ. ಅದನ್ನು ಮಂಗಳವಾರ ಮತ್ತು ಶುಕ್ರವಾರ ಮನೇಲಿಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋದ್ವಿ. ಅಲ್ಲಂತೂ ತುಂಬಾ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿತ್ತು, ಆಗ್ತಾ ಇರಲಿಲ್ಲ. ಮತ್ತು ರಶ್ಶು ಕೂಡ ಆಗಿಬಿಡ್ತು. ನಾವು ಅಲ್ಲಿ ಎಲ್ಲ ಮುಗಿಸಿ ನಾವು 11:30ಗೆ ಅಲ್ಲಿ ಹೋದ್ವಿ. 2 ಆಯ್ತು ನಾವು ಆಚೆ ಬರೋಷ್ಟೊತ್ತಿಗೆ. ಹಾಗಾಗಿ ನಾನು ಅಲ್ಲಿ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಮಕ್ಕಳನ್ನ ಹಿಡಿದ್ರೆ ಸಾಕು ಅನ್ನೋ ಥರ ಆಗಿಬಿಟ್ಟಿತ್ತು. ಹಾಗೆ 2:30 ಆಗಿತ್ತಲ್ಲ, ಮತ್ತು ಇನ್ನೇನು ಅಂತೇಳಿ ಆನ್ ದ ವೇ ಇನ್ನೊಂದು 25 ಕಿಲೋಮೀಟ್ರ್ ಅಲ್ವಾ ಅಂತ ನಂದಿ ಹಿಲ್ಸ್ಗೂ ಕೂಡ ಹೋದ್ವಿ, ಟೈಮ್ ಇತ್ತಲ್ಲ ಅಂತ ಹೇಳಿ. ಹಾಗೆ ನಂದಿ ಹಿಲ್ಸ್ಗೆ ಹೋದ್ವಿ. ಅಲ್ಲಂತೂ ತುಂಬಾ ಚೆನ್ನಾಗಿತ್ತು, ಆದರೆ ತುಂಬ ಬಿಸಿಲು ಕೂಡ ಇತ್ತು. ಆದರೆ ವೆಹಿಕಲ್ಸ್ಗಳು ಮಾತ್ರ ತುಂಬ ಚೆನ್ನಾಗಿದೆ, ಫೆಸಿಲಿಟೀಸ್ಗಳು. ನಾವೇನು ಹತ್ತಬೇಕಂತ ಏನಿಲ್ಲ, ಅಲ್ಲಿ ವೆಹಿಕಲ್ಸ್ಗಳಿದೆ, ನಾವು ಅದ್ರ ಮೂಲಕ ನಾವು ಹೋಗ್ಬೋದು. ಇಲ್ಲಿ ಲಾಸ್ಟ್ ವ್ಯೂವಿಗೆ ಬಂದ್ವಿ. ಎಷ್ಟು ಚೆನ್ನಾಗಿದೆ ಅಂತಂದರೆ ವ್ಯೂಸ್ ಅಂತೂ ನಮಗೆ ಮನೆಗೆ ಹೋಗೋಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಎಷ್ಟು ಬಿಸಿಲಿದೆ ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಗಾಳಿ ಬೀಸ್ತಾ ಇತ್ತು, ಅಷ್ಟು ತಣ್ಣಗಿತ್ತು. ನೋಡಿ ಸ್ವರ್ಗನೇ ಸಿಕ್ಕೋ ಥರ ಇದೆ ಅದು, ಅಷ್ಟು ಚೆನ್ನಾಗಿದೆ. ಬಟ್ ಮಾರ್ನಿಂಗ್ ಟೈಮ್ ಹೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ ವ್ಯೂಸ್ ಅಂತೂ. ನೋಡ್ತಾ ಇದ್ದೀರಲ್ಲ, ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ ಬಾಯ್, ಟೇಕ್ ಕೇರ್.